बोलो यीशु मसीह की ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯ ಕಡೆಗೆ ನೋಡಿಕೊಳ್ಳೋದಕ್ಕಾಗಿ ಹೋಗೋಣ. ಕೀರ್ತನೆಗಳಲ್ಲಿ 1ನೇ ಅಧ್ಯಾಯ ಅದರಲ್ಲಿ 2ನೇ ವಚನ ಓದಿಕೊಳ್ಳೋಣ. ಕೀರ್ತನೆಗಳಲ್ಲಿ 1ನೇ ಅಧ್ಯಾಯ ಅದರಲ್ಲಿ 2ನೇ ವಚನ ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ ಅದು. ಹಲ್ಲೆಲೂಯಾ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಏನಂತ ಹೇಳ್ತದೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಾನೋ ಅವನು ಎಷ್ಟೋ ಧನ್ಯನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಮಕ್ಕಳೇ, ಈ ಲೋಕದಲ್ಲಿ ನಿಮಗೆ ಆನಂದ ಸಿಗಬೇಕಂತಂದರೆ, ನಿಮ್ಮ ಜೀವನದಲ್ಲಿ ಸಂತೋಷ ಬರಬೇಕಂದರೆ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಪೂರ್ವಕವಾಗಿರಬೇಕಂದರೆ ಅದು ಈ ಲೋಕದಲ್ಲಿ ಎಲ್ಲೂ ಸಿಗೋದಿಲ್ಲ. ಆದರೆ ಕರ್ತನ ವಾಕ್ಯದಲ್ಲಿ ಮಾತ್ರ ನಾವು ಆನಂದಿಸುವವರಾಗಿರ್ತೇವೆ. ಆಮೇಲೆ ಅಂತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತಾರೋ ಅವರಲ್ಲೇ ನಿಜವಾದ ಆನಂದ ಇರುವಂತದ್ದಾಗಿರ್ತದೆ. ಅವರೇ ನಿಜವಾಗಿ ಧನ್ಯರಾಗಿರ್ತಾರೆ. ಯಾರು ಧನ್ಯರು? ಈ ಲೋಕದಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡಿರುವ ಧನ್ಯರು ಅನ್ನೋದಿಲ್ಲ. ಹಣವನ್ನು ಎಲ್ಲ ಸಂಪಾದಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ದುಃಖಿತರಾಗಿದ್ದಾರೆ ನಮಗೆ ಧನ್ಯರು ಅಂತಂದು ಅನ್ನೋದಿಲ್ಲ. ಆದರೆ ಧನ್ಯರು ಯಾರಂದ್ರೆ ಗೊತ್ತು? ಏನಿರ್ಲಿ ಇರೋಗ್ಲಿ ಅವನು ಯಾವಾಗಲೂ ಸಂತೋಷ ಪಡುವವನಾಗಿರ್ತಾನೆ. ನೋಡ್ರಿ, ಅವನೇ ಧನ್ಯರಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಫಿಲಿಪ್ಪಿಯಲ್ಲಿ 4ನೇ ಅಧ್ಯಾಯ ಅದರಲ್ಲಿ 4ನೇ ವಚನ ಹೇಳುತ್ತದೆ. ಫಿಲಿಪ್ಪಿಯಲ್ಲಿ 4ನೇ ಅಧ್ಯಾಯ ಅದರಲ್ಲಿ 4ನೇ ವಚನ ಹೇಳುತ್ತದೆ. ಹಲ್ಲೆಲೂಯಾ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ದೇವ ಮಕ್ಕಳೇ, ನಾವು ಸಂತೋಷ ಪಡಬೇಕೆಂದರೆ ಈ ಲೋಕದಲ್ಲಿ ಮನುಷ್ಯನು ಏನೇನೋ ಯೋಚನೆಗಳು ಮಾಡುತ್ತಾನೆ. ದುಡ್ಡಿನಿಂದ ಅವನಿಗೆ ಸಂತೋಷ ಬರ್ತಾರಂತಂದು ದುಡ್ಡು ಗಳಿಸಿ 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 ಇಟ್ಟಿರುವಾಗ ಅವಾಗ ಮಕ್ಕಳೆಲ್ಲ ಏನು ಯೋಚನೆ ಮಾಡ್ತಾರೆ ಅಂತ ಗೊತ್ತದ? ಇದನ್ನು ನಾವು ಹೇಗೆ ತೆಗೆದುಕೊಳ್ಬೇಕು, ಇದು ನಮ್ಮ ವಂಶದಲ್ಲಿ ಹೇಗೆ ಮಾಡ್ಕೊಳ್ಬೇಕು, ಹಲ್ಲೆಲೂಯಾ, ಇದು ನಾವು ಹೇಗೆ ಹುಡ್ಕೊಂಡು ತಿನ್ನಬೇಕು, ಇವರಿಗೆ ನಾವು ಹೆಂಗ ಅದರಲ್ಲಿ ಕಸುಕೊಂಡು ತಿನ್ನಬೇಕು ಎನ್ನುವಂತ ಸೋಂಕುಗಳು ಮನೆಯಲ್ಲೇ ಹುಟ್ಟುವಂತದ್ದಾಗಿರ್ತವೆ. ಹಲ್ಲೆಲೂಯಾ. ಅದಕ್ಕಾಗಿ ದುಡ್ಡಿನಿಂದಲೂ ಸಹ ನಮಗೆ ಸಂತೋಷ ಸಿಗೋದಿಲ್ಲ. ಎಷ್ಟೋ ದುಡ್ಡು ಗಳಿಸುವಾಗ ದುಡ್ಡು ನಾವು ಮಾತ್ರ ಗಳಿಸ್ಕೊಳ್ಳೇವು, ದುಡ್ಡಿನ ಜೊತೆ ನಾವು ವೈರಿಗಳನ್ನು ಸಹ ಗಳಿಸಿಕೊಳ್ಳುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿನೇ ದೇವರ ವಾಕ್ಯ ಹೇಳುತ್ತದೆ, ದುಡ್ಡೇ ಸಕಲ ಕಾರಣಕ್ಕೆ ಸಕಲ ಪಾಪಗಳಿಗೆ ಕಾರಣ ಆಗಿದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದುಡ್ಡಿನಿಂದ ಎಂದಿಗೂ ಸಂತೋಷ ಸಿಗೋದಿಲ್ಲ. ದುಡ್ಡು ನಮ್ಮ ಜೀವನಕ್ಕೆ ಬದುಕೋದಕ್ಕಾಗಿ ಇಂಪಾರ್ಟೆಂಟು, ಆದರೆ ಸಂತೋಷಕ್ಕಾಗಿ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿರಬೇಕಂತಂದರೆ ಅದು ನಾವು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುವಾಗಲೇ ನಮಗೆ ಸಂತೋಷ ಸಿಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿಯೇ ನಮಗೆ ಸಂತೋಷ, ದೇವರಲ್ಲೇ ಜೀವಿಸುವಾಗ ನಮಗೆ ಸಂತೋಷ, ದೇವರಲ್ಲೇ ನಾವು ಕೂಡುವಾಗ ನಮಗೆ ಸಂತೋಷ ಸಿಗುವಂತದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಜನರು ಏನ್ ಮಾಡ್ತಾರೆ ಅಂದ್ರೆ ಸಂತೋಷಕ್ಕಾಗಿ ಬಾರಿನಲ್ಲಿ ಹೋಗ್ಕೊಂಡು ಕೂಡ್ತಾರೆ, ಸೆರೆ ಕುಡಿಬೇಕಂತ. ಸೆರೆ ಕುಡಿಯೋದಕ್ಕಾಗಿ ಎಲ್ಲ ತೆಗೆದುಕೊಂಡು ಕೂಡ್ತಾರೆ. ತೆಗೆದುಕೊಂಡು ಸೆರೆ ಕುಡಿತಾರೆ. ಕುಡಿತಾ 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 ಏನ್ ಮಾಡ್ತಾರೆ, ಎಲ್ಲ ಹಳೆ ನೆನಪುಗಳೆಲ್ಲ ಯೋಚನೆ ಮಾಡ್ಕೊಂಡು ಮನೆಗೆ ಏನ್ ಮಾಡ್ತಾರೆ, ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಕವಾಕ ಹೊಡ್ಕೋತ ಮನೆಗೆಲ್ಲ ಕಿರಿಕಿರಿ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಡಿಯೋದ್ರಿಂದಲೂ ಸಹ ನಮಗೆ ಸಂತೋಷ ಸಿಗೋದಿಲ್ಲ. ಮತ್ತೆ ಆಮೇಲೆ ದುಡ್ಡು ಸಂಪಾದನೆ ಮಾಡೋದ್ರಿಂದ ನಮಗೆ ಸಂತೋಷ ಸಿಗೋದಿಲ್ಲ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದ್ರಿಂದಲೂ ನಮಗೆ ಸಂತೋಷ ಸಿಗೋದಿಲ್ಲ. ಮತ್ತೆ ನಾವು
ಗಾರ್ಡನ್ ಪಾರ್ಕಿಗೆ ಹೋಗೋದ್ರಿಂದಲೂ ನಮಗೆ ಸಂತೋಷ ಸಿಗೋದಿಲ್ಲ. ಮತ್ತು ನಾವು ಥಿಯೇಟರ್ನಲ್ಲಿ ಫಿಲಿಂ ಥಿಯೇಟರ್ನಲ್ಲಿ ಕೂಡುವಾಗಲೂ ಸಹ ನಮಗೆ ಸಂತೋಷ ಸಿಗೋದಿಲ್ಲ. ಯಾಕಂದ್ರೆ ಫಿಲಿಮು ಸಹ ನಮಗೆ ಸ್ವಲ್ಪ ಸಮಯ ನಗಿಸ್ತದೆ, ಆಮೇಲೆ ಸ್ವಲ್ಪ ಸಮಯಕ್ಕೆ ನಮಗೆ ಅಳಿಸಿ ಕಳಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದಲೂ ಸಹ ನಮಗೆ ಸಂತೋಷ ಸಿಗೋದಿಲ್ಲ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಯಾವನು ಧನ್ಯನು ಅಂತಂದು ಹೇಳಲ್ಪಟ್ಟಿದೆ, ಅವನು ಯಾವನು ಸಂತೋಷ ಪಡುವವನಾಗಿರ್ತಾನೆ ಅಂತ ಹೇಳಲ್ಪಟ್ಟಿದೆ. ಅವನು ಯಾರಂದರೆ, ಯಾರು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತಾನೋ ಅವನೇ ನಿಜವಾದ ಸಂತೋಷದಲ್ಲಿಯೂ ಮತ್ತು ಮತ್ತೇನಾದ ಧನ್ಯದಲ್ಲಿಯೂ ಪಾಲ್ಗೊಳ್ಳುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯವನ್ನು ಹಗಲಿರುಳು ಓದುವವನು ಕೇಳಿಸಿಕೊಳ್ಳ್ರಿ. ಅವನಲ್ಲಿ ಎಷ್ಟೋ ದುಃಖ ಇದ್ರು ಸಹ ಆ ದುಃಖಗಳು ಮರ್ತೋಗಿ ದೇವರು ಆನಂದ ಕೊಡುವಂತನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿನೇ ನಾನು ಯಾವಾಗಲೂ ಹೇಳ್ತೀನಿ, ಯೇಸು ಸ್ವಾಮಿಯನ್ನ ಆಗ್ಲಿ, ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಜನರು ಹಿಡಿದುಕೊಂಡು ರಾತ್ರಿ ವೇಳೆಯಲ್ಲಿ ಜನರು ಸೈನಿಕರು ಆತನನ್ನು ಹಿಡಿದುಕೊಂಡು ಆತನನ್ನು ಏನ್ ಮಾಡಿದ್ರು ಅಂದ್ರೆ ಬಯಲಿಗೆ ತಂದಿದ್ದರು, ಎಳೆದುಕೊಂಡು ತಂದರು, ಪೆಟ್ಟುಗಳನ್ನು ಹೊಡೆದಿದ್ದರು. ಆತನಿಗೆ ಸರಿಯಾಗಿರುವಂತ ಟ್ರೀಟ್ ಮಾಡಲಿಲ್ಲ, ಪ್ರೀತಿಯ ಸತ್ಕಾರ ಅವ್ರು ಮಾಡಲಿಲ್ಲ, ಆದರೆ ದ್ವೇಷದ ಸತ್ಕಾರಗಳು ಮಾಡಿದ್ರು. ಹಲ್ಲೆಲೂಯಾ. ಅಷ್ಟು ದೇವರಿಗೆ ಉಳಿಯುವಾಗ, ದೇವರಿಗೆ ನೋವುಗಳು ಬರುವಾಗ, ದೇವರ ಮೇಲೆ ಜನರು ಉಗುಳುತ್ತಿರುವಾಗ, ಮತ್ತೆ ಯೇಸು ಸ್ವಾಮಿಗೆ ಎಷ್ಟು ಚಾಟೆಗಳಿಂದ ಪೆಟ್ಟಾಕಿದ್ರು ಗೊತ್ತದ? ಎಷ್ಟು ಚಾಟೆಗಳಿಂದ ಪೆಟ್ಟಾಕಿದ್ರು? 39 ಚಾಟೆಗಳು ಉಳಿಯುವಾಗಲೂ, ಮತ್ತೆ ಆ ಒಂದು ಕಿರೀಟ, ಮುಳ್ಳಿನ ಕಿರೀಟ ದೇವರಿಗೆ ಧರಿಸಿದರು. ಆ ಮುಳ್ಳಿನ ಕಿರೀಟದ ಇಂಚು ಎಷ್ಟಂತಂದ್ರೆ, ಮುಳ್ಳಿನ ಇಂಚು 4 ಇಂಚು. ಎಷ್ಟು ಇಂಚು? 4 ಇಂಚು. ಅಂದ್ರೆ 4 ಇಂಚು ಅಂದ್ರೆ ಇಷ್ಟು, ನಮ್ಮ ಬೆಳ್ಳಿನಷ್ಟು ಅಷ್ಟು ಉದ್ದವಾಗಿರುವಂತ ಮುಳ್ಳುಗಳು ಆತನಿಗೆ ತಲೆಗೆ ಹಾಕಿದರು. ಮತ್ತೆ ಆತನ ಮೇಲೆ ಭಾರವಾಗಿರುವಂತ ಶಿಲುಬೆ, ಅದು ಸುಮಾರು ಎಷ್ಟಂದ್ರೆ 150 kg ಜಾಸ್ತಿ ಆಗಿತ್ತು ಅಂತಂದು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅಷ್ಟು ಎಲ್ಲ ಮಾಡುವಾಗ ನಾನು ಹೇಳ್ತೀನಿ, ಯೇಸು ಸ್ವಾಮಿಯಲ್ಲಿ ನೀವು ಆ ಸ್ಥಳದಲ್ಲಿ ಒಂದಾದರೂ ಕಣ್ಣೀರಿಟ್ಟಿರುವಂತ ನೋಡಿರುವೇನು? ಯೇಸು ಸ್ವಾಮಿಯನ್ನು ಉಳಿಯುವಾಗ ಆತನು ಹತ್ತಿದನಂತ ಕೇಳಿಸಿಕೊಂಡಿರೇನು? ಯೇಸು ಸ್ವಾಮಿಯ ಮೇಲೆ ಕಿರೀಟ ಹಾಕುತ್ತಿರುವಾಗ ಆತನಿಗೆ ನೋವಾಗಿ ಚೀರುತ್ತಾ ಇದ್ರು ಅಂತ ಕೇಳಿಸಿಕೊಂಡಿದ್ರೇನು? ಯೇಸು ಸ್ವಾಮಿಯ ಮೇಲೆ ಶಿಲುಬೆ ಭಾರ ಹಾಕಿರುವಾಗ ಆತನಿಗೆ ಭಾರವಾಗಿದೆ ಅಂತಂದ್ರೆ ಅಳುವಂಥದ್ದು ನೀವು ಕೇಳಿರೇನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ದೇವರ ವಾಕ್ಯದಲ್ಲಿ ಜೀವಿಸುವವರಾಗಿರ್ತಾರೋ ಅವರಿಗೆ ಎಷ್ಟೇ ಚಾಟುಗಳು ನೋಡ್ರಿ, ಆ ಚಾಟುಗಳು ಹತ್ತೋದಿಲ್ಲ. ಯಾಕಂದ್ರೆ ಅವರು ಯಾವಾಗಲೂ ದೇವರಲ್ಲಿ ಆನಂದಿಸುವವರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿಗೆ ಎಷ್ಟೊಂದು ಪೆಟ್ಟುಗಳನ್ನು ಹಾಕಿದ್ರು ಸಹ ಆ ಪೆಟ್ಟುಗಳ ಗಾಯ ಆಗಿತ್ತು, ಆದರೆ ಯೇಸು ಸ್ವಾಮಿಗೆ ಅದರ ನೋವು ಆಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ತರವಾಗಿ ಪ್ರಿಯರೇ, ನಿಮಗೆ ನಿಜವಾಗ್ಲೂ ಆನಂದಿಸುವವರಾಗಿರ್ಬೇಕಂದ್ರೆ ನೀವು ದೇವರ ವಾಕ್ಯದಲ್ಲಿ ಮಾತ್ರ ಆನಂದ ಪಡುವವರಾಗಿರಿ. ಆಮೇಲೆ ಅಂತೀರಿ, ಹಲ್ಲೆಲೂಯಾ. ದೇವರ ವಾಕ್ಯ ನೀವು ಓದುತ್ತೀರಿ ನೋಡ್ರಿ, ಎಷ್ಟು ದಿವಸ ಎಷ್ಟು ಸಮಯ ನೀವು ಓದ್ತೀರಿ ನೋಡ್ರಿ, ಅಷ್ಟು ನಿಮ್ಮ ಮುಖದ ಮೇಲೆ ನಗು ಇರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ನಿಮ್ಮ ಮುಖ ಸಂತೋಷದಿಂದ ತುಂಬಿರುವಂತದ್ದಾಗಿರ್ತದೆ. ಆಮೇಲೆ ಅಂತೀರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ದುಃಖಗಳು ಅನೇಕವಾದರೂ ಸಹ ದೇವರು ಅದನ್ನು ಸಂತೋಷವಾಗಿ ಮಾರ್ಪಡಿಸ್ತಾರೆ. ಆಮೇಲೆ ಅಂತೀರಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿನೇ 1 ಥೆಸಲೋನಿಕದಲ್ಲಿ 5ನೇ ಅಧ್ಯಾಯ ಅದರಲ್ಲಿ 16-17ನೇ ವಚನ ಹೇಳುತ್ತದೆ. 1 ಥೆಸಲೋನಿಕದಲ್ಲಿ 5ನೇ ಅಧ್ಯಾಯ 16-17ನೇ ವಚನ.
ಚಾಲೆಂಜ್. ಯಾವಾಗಲೂ ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡುವವರಾಗಿರ್ರಿ, ಎಲ್ಲದರಲ್ಲಿಯೂ ಕೃತಜ್ಞತೆಯನ್ನು ಮಾಡಿ, ದೇವರಲ್ಲಿ ಕೃತಜ್ಞತೆಗಳನ್ನು ಮಾಡುವವರಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತದೆ? ಯಾವಾಗಲೂ ಸಂತೋಷ ಪಡುವವರಾಗಿರ್ರಿ. ದೇವ ಮಕ್ಕಳೇ, ನಾನು ನಿಮಗೆ ನಿಜವಾಗಿ ಹೇಳ್ತೀನಿ, ಈ ಭೂಮಿ ಮೇಲೆ ಸತ್ಯವಾಗಿ ಹೇಳ್ತೀನಿ, ಏನಂದ್ರೆ ಗೊತ್ತು, ನಮಗೆ ಸಂತೋಷವನ್ನು ಕಾಣಬೇಕಂತಂದು ಅಪೇಕ್ಷೆ ಪಡುವವರು ಯಾರಂದರೆ ಈ ಭೂಮಿ ಮೇಲೆ ಅದು ದೇವರು ಮಾತ್ರನೇ. ಹಲ್ಲೆಲೂಯಾ. ದೇವರು ಬಿಟ್ಟು ಮತ್ತೆ ಬೇರೆ ಯಾರು ಸಹ ನಾವು ಸಂತೋಷವಾಗಿರ್ಬೇಕಂತಂದು ಆಸೆ ಪಡೋದಿಲ್ಲ. ಅದು ದೇವರು ಮಾತ್ರನೇ ಆಸೆ ಪಡುತ್ತಾನೆ. ನಾನು ಹುಟ್ಟಿಸಿರುವಂತ ಮಕ್ಕಳು ಯಾವಾಗಲೂ ಸಂತೋಷವಾಗಿರ್ಬೇಕಂತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂತೋಷವಾಗಿರ್ಬೇಕಂತಂದರೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮೊದಲನೇದಾಗಿ ದೇವರ ವಾಕ್ಯವನ್ನು ಹಗಲಿರುಳು ಓದುವವರಾಗಿರ್ಬೇಕು. ಎರಡನೇದಾಗಿ ದೇವರಲ್ಲಿ ಜೀವಿಸುವವರಾಗಿರ್ಬೇಕು. ಮೂರನೇದಾಗಿ ಯಾವಾಗಲೂ ಸಂತೋಷ ಪಡುವವರಾಗಿರ್ಬೇಕು, ಎಡಬಿಡದೆ ಪ್ರಾರ್ಥಿಸುವವರಾಗಿರ್ಬೇಕು, ಮತ್ತೆಲ್ಲದರಲ್ಲಿ ಕೃತಜ್ಞತೆ ಸ್ತುತಿ ಸಲ್ಲಿಸಬೇಕು. ಅವನಲ್ಲೇ ನಿಜವಾದ ಸಂತೋಷ. ಇದು ಕಡಿಮೆ ಅದ, ಇದು ಕಡಿಮೆ ಅದ ಅಂತ ನೋಡ್ರಿ, ಆಮೇಲೆ ಎಂದಿಗೂ ಸಂತೋಷ ಸಿಗಲ್ಲ. ಹಲ್ಲೆಲೂಯಾ. ದೇವ್ರು ಏನು ಕೊಟ್ಟಿದಾನೋ ಅದು ಒಳ್ಳೇದಕ್ಕಾಗಿ ಕೊಟ್ಟಿದ್ದಾನೆ ಅನ್ನುವಲ್ಲಿ ನಿಜವಾದ ಸಂತೋಷ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯಾವಾಗಲೂ ನೀವು ಸಂತೋಷ ಪಡುವವರಾಗಿರಿ. ಇದೇ ದೇವರು ಅಪೇಕ್ಷೆ ಪಡ್ತಾನೆ. ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ ಅಂದರೆ ನಾವು ಸಂತೋಷವಾಗಿ ಜೀವಿಸಬೇಕೆನ್ನೋದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಸಂತೋಷವಾಗಿ ನಾವು ಜೀವಿಸಬೇಕು. ದುಃಖಗಳನ್ನು ನೋಡಿದಿರಿ, ಕಣ್ಣೀರನ್ನು ಕಾಣಿದಿರಿ, ನೋವಿನ ಮಾತುಗಳನ್ನು ಅನುಭವಿಸಿಕೊಂಡಿದ್ದೀರಿ. ಈಗ ನಾನು ಹೇಳ್ತೀನಿ, ಅವೆಲ್ಲವನ್ನು ಅನುಭವಿಸಿಕೊಂಡು ಜೀವಿಸುವವರೇ ಇನ್ನು ಎಷ್ಟು ತನಕ ಅದರಲ್ಲೇ ನೀವು ಜೀವಿಸ್ತೀರಿ? ಅದನ್ನೆಲ್ಲ ಮರ್ತು ಬಿಡ್ರಿ. ಯೆಶಾಯದಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ಈಗೋ ಹೊಸ ಕಾರ್ಯವನ್ನು ಮಾಡುತ್ತೇನೆ, ಹಳೆದ ಸಂಗತಿಗಳನ್ನೆಲ್ಲ ಮರ್ತು ಬಿಡ್ರಿ, ನೂತನ ಕಾರ್ಯವನ್ನು ಉಂಟು ಮಾಡ್ತೇನೆ ಅಂತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಎಲ್ಲ ಸಂಗತಿಗಳನ್ನು ಮರ್ತು ಬಿಟ್ಟು ದೇವರು ಹೇಳಿರಿ, ದೇವರೇ ಉಳಿದಿರುವಂತ ಜೀವನ ನಾ ಸಂತೋಷವಾಗಿ ಜೀವಿಸ್ತೇನೆ ಅಂತಂದೆ. ಆಮೇಲೆ ಅಂತೀರಿ, ಹಲ್ಲೆಲೂಯಾ, ನಾನು ಇರುವಂತ ಜೀವನ ನಾನು ಸಂತೋಷವಾಗಿ ಜೀವಿಸ್ತೇನೆ. ಆ ದುಃಖದಲ್ಲಿ ನನಗೆ ಬೇಕಾಗಿಲ್ಲ, ಆ ಒಂದು ಕಣ್ಣೀರಲ್ಲಿ ನನಗೆ ಬೇಕಾಗಿಲ್ಲ, ಆದರೆ ನಾನು ಸಂತೋಷವಾಗಿ ಜೀವಿಸ್ತೇನೆ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆ ಆಗಿರ್ಬೇಕು ಪ್ರಿಯರೇ. ಆಮೇಲೆ ಅಂತೀರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾನು ಯಾವಾಗಲೂ ಹೇಳುತ್ತೀನಿ, ಏನಂದ್ರೆ ಗೊತ್ತದ, ದೇವರ ಆಲಯಕ್ಕೆ ಬರುವಾಗ ಬೆನ್ನೋವು, ಟೊಂಕ ನೋವು, ಎದೆ ನೋವು, ತಲೆ ನೋವು, ಕಾಲು ನೋವು ಇದಕ್ಕಾಗಿ ಬರಬೇಡ. ಆದರೆ ದೇವರ ಆಲಯದಲ್ಲಿ ಬರುವಾಗಲ ಎಲ್ಲ ನೋವು ತೆಗೆದುಕೊಂಡು ಬರ್ರಿ, ದೇವರು ಎಲ್ಲವನ್ನು ಗುಣಪಡಿಸೋದಕ್ಕೆ ಶಕ್ತನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ದುಃಖವನ್ನು ಮರೆತು ಬಿಡೋದಕ್ಕಾಗಿ ಸಾಬಲ್ರಿ. ಹಲ್ಲೆಲೂಯಾ. ಇದರಪ್ಲೇ ಒಳ್ಳೆ ಸ್ಥಳ ಎಲ್ಲೆಲ್ಲ ಪ್ರಿಯರೇ. ನಿಮ್ಮ ದುಃಖ ಖಂಡಿತವಾಗಿ ದೇವರು ಬದಲಾಯಿಸಿ ಸಂತೋಷ ಕೊಡ್ತಾನೆ. ಆಮೇಲೆ ಅಂತೀರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ದೇವರು ನಮ್ಮ ದೇವರಾಗಿದ್ದಾನೆ. ಅದಕ್ಕಾಗಿ ಚಿಂತೆ ಪಡಕ್ಕೆ ಹೋಗ್ಬೇಡ್ರಿ, ಸಮಾಧಾನವಾಗಿರ್ರಿ, ಶಾಂತಪೂರ್ವಕವಾಗಿ ಜೀವಿಸ್ರಿ. ಆನಂದ ಮಾತ್ರ ನಿಮ್ಮ ಹೃದಯದಲ್ಲಿ ಇರುವಂತದ್ದಾಗಿರ್ಲಿ. ಆಮೇಲೆ ಅಂತೀರಿ, ಹಲ್ಲೆಲೂಯಾ. ಜೋರ ಹೇಳೋಣ, ಬೋಲೇ ಯೇಸು ಮಸೀಹ್ ಕಿ ಜೈ, ಬೋಲೇ ಯೇಸು ಮಸೀಹ್ ಕಿ ಜೈ. ಚಲೋ ಪ್ರಾರ್ಥನೆ ಮಾಡಿಕೊಳ್ಳ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡು ಕೊನೆ ಪ್ರಾರ್ಥನೆ ನಾವು ಮಾಡಿಕೊಳ್ಳ. ನಮ್ಮ ಮಧ್ಯದಲ್ಲಿ ನಮ್ಮ ತಾಯರು ಬಂದು ಕೊನೆ ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ನೀವು ಯಾರ್ಯಾರು ಕಾಣಿಕೆಗಳು ತಂದಿರಿ, ಕಾಣಿಕೆಗಳು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ. ಅದಕ್ಕಾಗಿ ಸಹ ಪ್ರಾರ್ಥನೆ ಮಾಡುವವರಾಗಿರ್ತಾರೆ. ಎಲ್ಲರೂ ಸೇರಿಕೊಂಡು ಓ ಶಬಲ ಮನ 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 ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ.